ಎಲ್ಲರಿಗೆ ಶುಭೋದಯ. ಇವತ್ತು ನಾನು ಬಡವಡ್ಕನ ಸೊಪ್ಪು ಪಪ್ಪು ಮಾಡೋ ಇದನ್ನ ತೋರಿಸ್ತಾ ಇದೀನಿ. ಇದು ತುಂಬಾನೇ ಒಳ್ಳೇದು. ಇದು ಎಲ್ಲಂದ್ರೆ ಅಲ್ಲಿ ಸಿಗ್ತೈತಿ, ಮಾರ್ಕೆಟ್ನಲ್ಲಿ ಕೂಡ ಮಾರ್ತಾರೆ, ಜಾಸ್ತಿ ಮಾರಲ್ಲ. ಇದು ತುಂಬಾನೇ ಒಳ್ಳೇದು. ಗದ್ದೆಗಳಿಗೆ ಎಲ್ಲಂದ್ರೆ ಅಲ್ಲಿ ಸಿಗ್ತಾ ಇದೆ. ಇದು ತುಂಬಾನೇ ಬೆಳೀತದೆ. ಇದು ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಮೊಣಕಾಲು ನೋವಿಗೆ, ಮೈಯಲ್ಲಿ ಕಬ್ಬು ಬೆಳೆಯೋದಕ್ಕೆ ಅದೆಲ್ಲ ಕಡಿಮೆ ಮಾಡ್ತಾ ಇದೆ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಪಪ್ಪಿನ ಸಾರು ಮಾಡಿದ್ರೆ ಸೂಪರ್, ಬೇಳೆ ಹಾಕಿ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಇರ್ತೈತೆ. ರೊಟ್ಟಿಗೆ ಆಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ಮುದ್ದಿಗೆ ಆಗಿರ್ಬೋದು, ಅನ್ನಕ್ಕಾಗಿರ್ಬೋದು, ತುಂಬಾ ಟೇಸ್ಟ್. ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದು. ಇಷ್ಟವಾದೆಲ್ಲ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೇರಿ, ನನಗೆ ಹೆಲ್ಪ್ ಮಾಡಿರಿ. ಇದು ತುಂಬ ಈ ಸೊಪ್ಪು ನೋಡ್ತಾ ಇರ್ಬೋದು. ಈ ಸೊಪ್ಪು ಬರ್ತಾ ಇದೆ. ಸೊಪ್ಪು ಸಿಕ್ಕ ಎಲೆ ಇರ್ತಿದ್ದು, ದೊಡ್ಡ ದೊಡ್ಡ ಎಲೆ ಕೂಡ ಬರ್ತಾ ಇದೆ. ಇದು ಸ್ವಲ್ಪ ಎಳೆದಿದ್ದಾವೆ. ಸ್ವಲ್ಪ ದೊಡ್ಡದಾದ್ಮೇಲೆ ಸ್ವಲ್ಪ ಈ ಥರ ಚಿಕ್ಕದಾಗ್ಬಿಡ್ತಾ ಇದು. ತುಂಬ ನೋಡೋದು ಆರೋಗ್ಯಕ್ಕೆ ಮಾಡ್ಕೊಂಡು ತಿಂದು ಆಗೈತೆ ಅಂತ ಹೇಳ್ರಿ. ಇವತ್ತು ಗಟ್ಟಿ ಪಪ್ಪು ಮಾಡೋಕೆ ಹೊಂಟಿದ್ದೀನಿ. ಮುದ್ದಿಗೆ ಆಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ರೊಟ್ಟಿಗೆ ಆಗಿರ್ಬೋದು, ತುಂಬ ಸೂಪರ್ ಆಗಿರ್ತೈತಿ. ಈ ಸೊಪ್ಪು ಜಾಸ್ತಿ ಜನಕ್ಕೆ ತಿನ್ನೋದು ಗೊತ್ತಿಲ್ಲ. ಇದು ಬಳವಡ್ಕನ ಸೊಪ್ಪು ಅಂತಾರೆ. ಎಲ್ಲಂದ್ರೆ ಅಲ್ಲಿ ಹುಡ್ತಾನೆ ಇರ್ತೈತಿ. ನೋಡ್ತಾ ಇರ್ಬೋದು. ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 2 ಕಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಪಪ್ಪು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರ್ತೈತಿ, ಸೂಪರಾಗಿ ಬರ್ತಾಯಿದೆ. ಇದು ಅದಕ್ಕೆ ಬೇಕಂತ ಸಾಮಾನ್ಯರು 1 ಲೋಟ ಬೇಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 1 3 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಬೇಳೆ ತೊಳ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ಲೋಟ ಬೇಳೆಗೆ 3 ಲೋಟ ನೀರು ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿದ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. 3 ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಸೊಪ್ಪು ತೊಗೊಂಡಿದ್ವಲ್ಲ, ಈ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇಂಥಲ್ಲಿ ಸಿಗಂಗಿಲ್ಲ, ಅನ್ನಂಗಿಲ್ಲ. ಇದು ಎಲ್ಲ ಕಡೆಗೆ ಸಿಗ್ತೈತಿ ಸೊಪ್ಪು. ಎಲ್ಲಂದ್ರೆ ಎಲ್ಲಿ ಬೆಳೆದ್ರೆ ಸಿಗ್ತೈತಿ ಸೊಪ್ಪು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಇದಕ್ಕೆ ಮಾತ್ರ ಖಾರ ಪುಡಿನೇ ಉಪಯೋಗಿಸ್ರಿ. ಹಸಿಮೆಣಸಿನಕಾಯಿ ಉಪಯೋಗಿಸ್ರಿ. ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಇದು. ಈ ಸೊಪ್ಪಿಗೆ ಖಾರ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನು, 2 ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವತ್ತು ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸಾರಿ, ಹುಂಚೆನ ಮರ್ತ್ಬಿಟ್ಟಿದ್ದೀನಿ. ಹುಂಚೆನ ಹಾಕ್ತಾಯಿದ್ದೀನಿ. ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಹಚ್ತಾಯಿದ್ದೀನಿ. 3 ರಿಂದ 4 ವಿಜಲ್ ಕೂಗಬೇಕು. ತುಂಬ ಸ್ಮೂತಾಗಿ ಬೆರಿಬೇಕು, ಅವಾಗ ಚೆನ್ನಾಗಿರ್ತದೆ. ಈಗ ವಿಜಲ್ ಹಾಕಿದ್ದೀನಿ. 3 ರಿಂದ 4 ವಿಜಲ್ ಬರಲಿ. ನೋಡಿ, ಈಗ ಪಪ್ಪ ಆಗಿದೆ. ನೀರು ತೆಗೆಯೋಣ. ನೋಡಿ, ನೀರೆಲ್ಲ ತೆಗೆದಿದ್ದೀನಿ. ಇಷ್ಟು ಬಂದೈತಿ. ನಾನು 3 ಲೋಟ ನೀರಿಗೆ ಇಷ್ಟು ಬಂದಿದೆ. ಆ ಸೊಪ್ಪಿಲಿಂದ ಕೂಡ ನೀರು ಬರ್ತೈತಿ. ಏನೆಲ್ಲಪ್ಪ ಅಂದ್ರೆ 1 3 ಲೋಟ ನೀರು ಹಾಕ್ತದೆ. ಆ ಸೊಪ್ಪು ಹಾಕಿದ್ಮೇಲೆ ಅದರಲ್ಲಿಂದ ನೀರೆಲ್ಲ ಬಿಡ್ತದೆ. ನೋಡಿ, ಈಗ ನಾನು ಇದನ್ನ ತೊಗೊಂಡಿದ್ದು ಮಾಡ್ತಾಯಿದ್ದೀನಿ. ಗಟ್ಟಿ ಪಪ್ಪು. ಚೆನ್ನಾಗಿ ಸ್ಮೂತ್ ಆಗತಕ್ಕ ಮಸಿಬೇಕು. ನೋಡಿ, ಈಗ ಮಸ್ತಿದ್ದೀನಿ. ಇಷ್ಟು ಸ್ಮೂತಾಗಿ ಮಸ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿದ್ದೀನಿ. ಇದಾಗಿದೆ. ಈಗ ಒಗ್ಗರಣೆ ಕಾಣ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಸಮಯದಲ್ಲಿ ಒಣಮೆಣಸಿನಕಾಯಿ ಹಾಕ್ತಾರೆ. ನೋಡಿ, ಇದಾಗಿದೆ. ಇದು ನೋಡಿ, ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ, ಪಪ್ಪು ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಗಟ್ಟಿಯಾಗಿದೆ. ನಾ ಬೇಳೆ ಹಾಕಿ ಚೆನ್ನಾಗಿ ಮಾಡ್ಕೊಂಡ್ರೆ ಸೊಪ್ಪು ಸೂಪರ್ ಟೇಸ್ಟ್ ಆಗಿರ್ತೈತಿ. ಇನ್ನು ತಿನ್ಬೇಕು ಅನಿಸ್ತಾ ಇರ್ತೈತಿ. ಸೊಪ್ಪು ತುಂಬ ಟೇಸ್ಟ್ ಬರ್ತದೆ. ಈಗ ನಾನು ಚಪಾತಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಬಳವಡ್ಕೊಂಡು ಸೊಪ್ಪಿನ ಪಪ್ಪು, ಗಟ್ಟಿ ಪಪ್ಪು ಮಾಡಿದ್ದೀನಿ. ಚಪಾತಿಗೆ ಆಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಮುದ್ದಿಗೆ ಆಗಿರ್ಬೋದು,
ರೊಟ್ಟಿಗೆ ಆಗಿರ್ಬೋದು ತುಂಬ ಸೂಪರಾಗಿರ್ತಾ ಇದೆ. ನಾನು ತೋರಿಸ್ತೀನಿ ನೋಡಿ. ಈಗ ನೋಡ್ತಾ ಇರ್ಬೋದು, ತುಂಬ ಟೇಸ್ಟಾಗಿ ಬಂದಿದೆ. ಸೂಪರು. ಇಷ್ಟವಾದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೆಲ್ಪ್ ಮಾಡಿರಿ.